ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ಡೇ ಬಂದ್ಬಿಟ್ಟು ಟ್ಯೂಸ್ಡೇ, ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಈವ್ನಿಂಗ್ 3 o'clock ಆಗ್ತಿದೆ. ಸೊ ಇವತ್ತು ವ್ಲಾಗ್ ನ ಲೇಟಾಗಿ ಸ್ಟಾರ್ಟ್ ಮಾಡ್ತಿದೀವಿ ಅಂಡ್ ಬಂದಿದ್ದು ಕೂಡ ಲೇಟ್ ಆಯ್ತು. ಅಂಡ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು, ಇವತ್ತೊಂದು ಸ್ಪೆಷಲ್ ಆದಂತ ವಿಡಿಯೋನೇ ಮಾಡ್ತಾ ಇರೋದು. ಅಂಡ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ, ನಮ್ಮ ತೋಟದಲ್ಲಿ ಇದ್ದೀನಿ ನಾನು ಇವತ್ತು. ನಿಮ್ಗೋಸ್ಕರ ಹೊಸ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ. ಲಾಸ್ಟ್ ಟೈಮ್ ನಾನು ತಂದೂರಿ ಚಿಕನ್ನ ಯಾವ ರೀತಿಯಾಗಿ ಮಾಡೋದನ್ನ ತೋರಿಸಿದೆ ನಮ್ಮ ತೋಟಕ್ಕೆ ಬಂದು. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅಂತಾನೆ ಹೇಳ್ಬೋದು. ಕೆಲವೊಬ್ರು ಇದೇ ರೀತಿಯಾಗಿ ವಿಡಿಯೋಸ್ನ ಮಾಡಿ ಅಂತ ಕೂಡ ನಂತರ ಶೇರ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನಾನು ಇನ್ನಷ್ಟು ವೆರೈಟೀಸ್ ಆಫ್ ಡಿಶಸ್ನ ಮಾಡಿ ನಿಮಗೆ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನದಲ್ಲಿ ನಾನು ಈ ವಿಡಿಯೋಸ್ನ ಮಾಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತೀರಾ, ಖಂಡಿತವಾಗ್ಲೂ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋಕ್ಕಿತ್ತು ಅಂದರೆ ಸೊ ನನಗೆ ಕಮೆಂಟ್ ಮಾಡಿ. ಯಾವುದಾದ್ರೂ ಡಿಶ್ನ ತೋರಿಸ್ಕೊಡ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ನೀವು ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೋಸ್ಕರ ಫಿಶ್ ಬಾರ್ಬಿಕ್ಯೂ ಯಾವ ರೀತಿಯಾಗಿ ಮಾಡೋದು ಅಂತ, ನಾನು ಅದಕ್ಕೆ ಹೆಸರಿಟ್ಟಿರುವಂಥದ್ದು ಫಿಶ್ ಬಾರ್ಬಿಕ್ಯೂ ಅಂತ. ಸೊ ಡಿಫ್ರೆಂಟ್ ವೇನಲ್ಲಿ ಮಾಡ್ತೀನಿ. ಸೊ ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ. ಜೋಶ್ವಾ ಕೂಡ ಮಲಗಿದ್ದಾನೆ, ಅವನ್ನ ಮಲಗಿಸ್ಬಿಟ್ಟು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ಗೆ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ಈಗ ಬನ್ನಿ, ನಾವು ಫಿಶ್ನ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಹೋಗುವಾಗ ಇಲ್ಲೊಂದು ಬ್ಯೂಟಿಫುಲ್ ಆದಂಥ ವ್ಯೂ ಅಂತಲೇ ಹೇಳ್ಬೋದು. ಎಷ್ಟು ಈಗಲಲ್ಲಿ ಅಂದರೆ ಫಿಶ್ ಮಾರ್ಕೆಟ್ ಇತ್ತು. ಸೊ ಅಲ್ಲಿ ತುಂಬಾ ಈಗಲ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ನಾವಿಲ್ಲಿ ಫಿಶ್ನ ತೊಗೊಂಡಿದ್ದೀವಿ. ಇದನ್ನು ಆಲ್ಮೋಸ್ಟ್ 4.25 kg ಇತ್ತು. ಸೊ ಅದನ್ನು ನಾವಿಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿಸ್ಕೊತಾ ಇದ್ವಿ. ಸೊ ಕ್ಲೀನ್ ಮಾಡಿಸ್ಕೊಂಡು ಮತ್ತು ಮನೆಗೆ ಹೋಗಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಹೊರಡೋಣ ಅಂತ. ಅಂದರೆ ಇವತ್ತು ತುಂಬಾ ಟೈಮ್ ಆಗಿಬಿಟ್ಟಿದೆ, ಲೇಟ್ ಆಗೋಯ್ತು ಇವತ್ತು. ಸೊ ನೋಡೋಣ ಯಾವ ರೀತಿಯಾಗಿ ಆಗುತ್ತೆ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ. ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಜೋಶ್ವಾ ಕೂಡ ಮಲಗಿಬಿಟ್ಟಿದ್ದ, ಬಿಕಾಸ್ ಅವನಿಗೆ ಸ್ನಾನ ಮಾಡಿಸಿ ಊಟ ಎಲ್ಲ ಆಗಿತ್ತು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 3 o'clock ಆಗಿದೆ. ಆ್ಯಂಡ್ ಇಲ್ಲಿ ನಾವು ಹೋದಿದ್ದ ಟೈಮಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಜೋಳ ಎಲ್ಲನೂ ಕೂಡ ಅವರು ಕ್ಲೋಸ್ ಮಾಡ್ತಾಯಿದ್ರು, ಬಿಕಾಸ್ ಮಳೆ ಬಂದರೆ ಅದೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೋಸ್ ಮಾಡ್ತಾಯಿದ್ರು. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ನಮಗೂ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ. ಸೊ ಇವತ್ತು ಯಾವ ರೀತಿಯಾಗಿ ಆಗುತ್ತೆ, ಖಂಡಿತ ನಾವು ಇದನ್ನು ಫಿನಿಷ್ ಮಾಡೋಕ್ಕಾಗುತ್ತಲ್ವ ಅನ್ನೋ ಒಂದು ಡಿಸ್ಟರ್ಬ್ ಆಗಿದ್ವಿ, ಬಿಕಾಸ್ ಅದು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತಲ್ವ. ಸೊ ಹಾಗೆ ಇಲ್ಲಿ ಜೆಟ್ಟೆಲ್ಲ ಆನ್ ಮಾಡಿದರು. ಇಲ್ಲಿ ಶುಂಠಿ ಎಲ್ಲ ಬೆಳೀತಾರೆ ಅಂತ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಶುಂಠಿಗೆ ಇಲ್ಲಿ ನೀರು ಹಾಕ್ತಾಯಿದ್ರು. ಸೊ ಅದನ್ನು ಕೂಡ ಒಂದೊಂದು ಕ್ಲಿಪ್ಪಿಂಗ್ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈಗ ನಾನು ಫಿಶ್ನೆಲ್ಲ ನೀಟಾಗಿ ಅವ್ರು ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅವ್ರು ಎಷ್ಟೇ ಕ್ಲೀನ್ ಮಾಡಿಕೊಟ್ರು ನಾವು ಕೂಡ ಒಂದ್ಸಲ ವಾಶ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ ನಾವು ಕೂಡ ವಾಶ್ ಮಾಡಿಕೊಂಡ್ರೆ ನಮಗೂ ಸ್ಯಾಟಿಸ್ಫೈಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡ್ಕೊಂಡಾದಮೇಲೆ ಸೊ ಈ ರೀತಿಯಾಗಿ ನಮ್ಮ ಒಂದು ಫಿಶ್ ರೆಡಿಯಾಗಿದೆ. ಆ್ಯಂಡ್ ಇದನ್ನು ಏನು ಮಾಡೋದು ನೆಕ್ಸ್ಟ್ ಸ್ಟೆಪ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ನೋಡೋಣ. ಸೊ ನಾವೀಗ ಫಿಶ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ಈ ರೀತಿಯಾಗಿ ಫಿಶ್ ಮೇಲೆ ಈ ರೀತಿಯಾಗಿ ನಾವು ಲೈನ್ಸ್ನ ಹಾಕೋತಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಚಿಕನ್ಗೂ ಸೇಮ್ ಇದೇ ರೀತಿಯಾಗಿ ಲೈನ್ಸ್ನ ಹಾಕ್ಕೊಂಡಿದ್ವಿ. ಬಿಕಾಸ್ ನಾವು ಯಾವ ರೀಸನ್ನಿಂದ ಈ ರೀತಿಯಾಗಿ ಲೈನ್ಸ್ನ ಹಾಕೊಳ್ಳೋದು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ.
ನಾವು ಚಿಕ್ಕದಾಗಿ ಕಟ್ ಮಾಡಿದ್ರೆ ಮಸಾಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಬಟ್ ನಾವು ಇದು ಹೋಲ್ ಅಂದರೆ ಫುಲ್ ಬೇಯಿಸೋದ್ರಿಂದ ಮಸಾಲ ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಈ ರೀತಿಯಾಗಿ ನಾವು ಕಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಫುಲ್ ನಾವು ಮಾಡಲಿಕ್ಕಾಗಲ್ಲ, ಬಟ್ ಒಂದು 50% ಅಷ್ಟಾದರೂ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅನ್ನೋ ರೀಸನ್ಗೋಸ್ಕರ ನಾವು ಈ ರೀತಿಯಾಗಿ ನಾವು ಅದ್ರ ಮೇಲೆ ಲೈನ್ಸ್ನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಬೋತ್ ಸೈಡ್ ನಾವು ಈ ರೀತಿಯಾಗಿ ಲೈನ್ಸ್ನ ಹಾಕೊಂಡ್ಬಿಡೋಣ. ಡೀಪಾಗಿ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡೀಪಾಗಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಲೈಕ್ ಫಿಶ್ಶು 2 ಭಾಗ ಆಗೋ ರೀತಿಯಲ್ಲಿ ಅಲ್ಲ, ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಡೀಪ್ ಬೇಕು ಅಂತ ಹೇಳಿ, ಅಷ್ಟು ಡೀಪಾಗಿ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಫಸ್ಟು ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಅದ್ರ ಮೇಲೆ ಸಾಲ್ಟ್ನ ಹಾಕೊಳ್ಳಿ ಈ ರೀತಿ. ಸೊ ಮ್ಯಾರಿನೇಷನ್ ಮಾಡಲಿಕ್ಕೆ ನಾವು ಏನೇನು ಹಾಕ್ತೀವಿ ಅಂತ ನಿಮಗೆ ಗೊತ್ತೇ ಇರುತ್ತೆ. ಉಪ್ಪು, ಅರಿಶಿಣ ಮತ್ತು ಲೆಮನು. ಓಕೆ, ಸೊ ಈಗ ನಾನು ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ 4.5 kg ಇದೆ ಮೀನು. ಆಲ್ಮೋಸ್ಟ್ ಅಂದರೆ ಕರೆಕ್ಟಾಗಿ 4.5 ಇದೆ ಇದು. ನಮ್ಮ ಬ್ಯಾಂಗ್ಳೂರ್ ಸೈಡೆಲ್ಲ ನಮ್ಗೆ ಇಷ್ಟು ದೊಡ್ಡದು ಸಿಗೋದು ಕಡಿಮೆನೇ, ಬಟ್ ಸಿಗ್ಬೋದು. ಬಟ್ ನಮ್ಮ ಹತ್ರ ನಮ್ಮ ಕಡೆ ಎಲ್ಲ ಕಷ್ಟ, ಮತ್ತು ಅಪರೂಪವಾಗಿ ಸಿಗುತ್ತೆ ಅಷ್ಟೇ. ಸೊ ಈಗ ನೀಟಾಗಿ ಇದಕ್ಕೆ ಲೆಮನು ಹೋಗ್ಬೇಕು ಒಳಗಡೆ, ಆ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟು ಮೇಲ್ಗಡೆ ಪೋರ್ಷನ್ಸ್ನ ಮುಗಿಸ್ಕೊಂಡ್ಬಿಟ್ಟು ಒಳಗಡೆಗೆ ಮಾಡಿ. ಸೊ ಇವಾಗ ಈ ಸೈಡು ಕೂಡ ನಾನು ಅದೇ ರೀತಿಯಾಗಿ ಹಳದಿ ಹಾಕೋ. ಒಳಗಡೆ ಈ ರೀತಿಯಾಗಿ ನೀವು ಫಿಶ್ನ ಇಟ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ನೀಟಾಗಿ ಒಳಗಡೆಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ತುಂಬ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇವಾಗ ನಾನು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ದೊಡ್ಡ ಫಿಶ್ ತಗೊಂಡಾಗ ಎಲ್ಲ ಪಾರ್ಟ್ಸ್ ಅಂದರೆ ಎಲ್ಲ ಕಡೆಗೂ ನೀಟಾಗಿ ಮಸಾಲ ಅಬ್ಸರ್ವ್ ಮಾಡಬೇಕಾಗಿರೋದು ನಮ್ಮ ಕೈಲಿರುತ್ತೆ. ಯಾಕಂದರೆ ನಾವು ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಎಲ್ಲ ಕಡೆಗೂ ಹಚ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಸೊ ಅದಾದಮೇಲೆ ನಾನು ಒಳಗಡೆಗೂ ಕೂಡ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ತೀನಿ, ಅಂದರೆ ಹಿಂಡ್ತಾ ಇದ್ದೀನಿ ಒಳಗಡೆಗೆ ಇನ್ನೊಂದು ಅರ್ಧ ಲೆಮನ್ನು. ಇಲ್ಲಿ ತಲೆ ಭಾಗಕ್ಕೂ ಕೂಡ ನೀವು ಹಾಕೊಳ್ಳಿ. ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಇದು ಏನಂದರೆ ಮೆಣಸಿನ್ಕಾಯಿನ ನಾನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ನಾನಿಲ್ಲಿ ಇಷ್ಟು ಚಿಲ್ಲಿ ಪೇಸ್ಟ್ನ ತಗೊಂಡಿದ್ದೀನಿ. ಸೊ ನಾನಿಷ್ಟು ಒಂದು 150 ಗ್ರಾಮ್ಸ್ ಅಷ್ಟು ನಾನಿಲ್ಲಿ ಚಿಲ್ಲಿ ಪೇಸ್ಟ್ನ ತಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಹೋಮ್ ಮೇಡು ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತಗೊಂಡಿದ್ದೀನಿ. ಸೊ ಇದೊಂದು 150 ಗ್ರಾಮ್ಸ್ ಅಷ್ಟಾದರೆ ಇದೊಂದು 100 ಗ್ರಾಮ್ಸ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನಾನು ಇದನ್ನೆಲ್ಲ ಮನೇಲಿ ಗ್ರೈಂಡ್ ಮಾಡಿ ತಂದಿರೋಂಥದ್ದು. ಸೊ ಇದು ಕೊತ್ತಂಬರಿ ಮತ್ತೆ ಪುದೀನ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟ್. ಓಕೆನಾ. ಸೊ ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಒಂದು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾಕೆಟ್ ಫುಲ್ಲು, ಮತ್ತೆ ಒಂದು ಪ್ಯಾಕೆಟ್ ಫುಲ್ಲು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ದೊಡ್ಡ ಸ್ಪೂನ್ ಅಷ್ಟು ನಾನು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅಂಡ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟ್ನ, ಬಿಕಾಸ್ ನಾನು ಇಲ್ಲಿ ಮ್ಯಾರಿನೇಷನ್ಗೆ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ಇವಾಗ ನಾನು ಇದಕ್ಕೆ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಬಿಡೋಣ. ನೀವೇನಾದ್ರೂ ಪೇಸ್ಟ್ ಮಾಡ್ಕೋತಿರಲ್ಲ, ಆ ಪೇಸ್ಟ್ ಮಾಡ್ಕೊಳ್ಳುವಾಗ ನೀರನ್ನ ಆದಷ್ಟು ಕಡಿಮೆ ಬಳಸ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಸಾಲೆ ಏನಾಗ್ಬಿಡುತ್ತೆ, ತುಂಬಾ ನೀರಾದ್ರೆ ನಿಮ್ಗೆ ಫಿಶ್ಗೆ ಮಸಾಲ ನೀಟಾಗಿ ಅಬ್ಸರ್ವ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂಡ್ ಫಿಶ್ ಮೇಲೆ ನಿಲ್ಲಲ್ಲ ಮಸಾಲ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ನೀರನ್ನ ಕಡಿಮೆ ಆ್ಯಡ್ ಮಾಡಿಕೊಂಡು ಮಸಾಲಾನ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವಾಗ ಒಂದ್ ಸ್ವಲ್ಪ ಗ್ರೀನ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇದು ಆಪ್ಷನಲ್. ಓಕೆನಾ. ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಕಲರ್ಫುಲ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಇದನ್ನ ಮ್ಯಾರಿನೇಟ್ ಮಾಡಿ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಖಾರ ಖಾರ. ಸೊ ನಾನಿಲ್ಲಿ ಶೀಟ್ನ ತಗೊಂಡಿದ್ದೀನಿ, ಫಾಸಿಲ್ ಶೀಟ್ನ. ಸೊ ಆ ಫಾಸಿಲ್ ಶೀಟ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಫಿಶ್ನ ಫಸ್ಟು ಮಸಾಲ ಹಚ್ಕೊಂಡ್ಬಿಡೋಣ ನೀಟಾಗಿ. ಈಗ ನಿಮ್ಗೆ ಎಷ್ಟು ಮಸಾಲ ಬೇಕಾಗುತ್ತೆ ಈ ಸ್ಟೆಪ್ಪಲ್ಲಿ ನೀವು ಕಂಪ್ಲೀಟಾಗಿ ಹಾಕೊಬಿಡ್ಬೇಕು. ಮತ್ತೆ ಶೀಟ್ ಹಾಕಿದ್ಮೇಲೆ ನಾವು ತೆಗಿಯಕ್ಕೆ ಬರಲ್ಲ. ನಾವು ಇವಾಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ರ್ಯಾಪ್ ಮಾಡ್ತಾ ಇದ್ದೀನಿ.
ಇಲ್ಲಿ ಯಾವ ರೀತಿಯಾಗಿ ಅದನ್ನು ಫಿಶ್ನ ಸುಡಬೇಕು ಅಂತ ಅದಕ್ಕೆ ತಕ್ಕ ಹಾಗೆ ನಾವಿಲ್ಲಿ ಪ್ಲ್ಯಾನ್ ಮಾಡಿ ಅದು ಗ್ರಿಲ್ಲೆಲ್ಲ ಇಟ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅದು ಕೆಂಡ ಆಗಲಿ ಅಂತ ಹೇಳಿ ಒಂದು 5-10 ಮಿನಿಟ್ಸ್ ಮುಂಚೆನೇ ನಾವು ಉರಿ ಇಟ್ಟಿದ್ದೀವಿ. ಆದಷ್ಟು ಆಲ್ಮೋಸ್ಟ್ ನೀವು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದನ್ನು ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಜೋಶುವ ಕೂಡ ಅಷ್ಟೊತ್ತಿಗೆ ಎದ್ದು ಇಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಇವಾಗ ನಾವು ಫಿಶ್ನ ಕುಕ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ ನಾವು ಕುಕ್ ಮಾಡಿ ಇಡೋಷ್ಟೊತ್ತಿಗೆ ಟೈಮ್ ಆಗೋಗಿದೆ, ಕತ್ಲೆ ಆಗಿಬಿಟ್ಟಿದೆ ಆಲ್ರೆಡಿ ಅದು 5 o'clock ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ ನಾವು ಈ ರೀತಿಯಾಗಿ ಸ್ಟ್ರೈಟಾಗಿ ಇಡ್ತಿದ್ವಿ, ಬಿಕಾಸ್ ಅದು ಕಂಪ್ಲೀಟಾಗಿ ಕುಕ್ ಆಗಲಿ, ನಾವು ಫೈರ್ನ ಹಾಗೆ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ನಾವು ಸ್ವಲ್ಪ ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ನಾವು ತುಂಬ ಕುಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಿದೆ. ಸೊ ನಾನು 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನಾವಿಲ್ಲಿ ಕುಕ್ ಮಾಡಿದ್ವಿ. ಸೊ ಬೋತ್ ಸೈಡ್ಸ್ ನಾವು ಇವಾಗ ಕುಕ್ ಮಾಡಬೇಕಾಗತ್ತಲ್ವ. ಸೊ ಈಗ ಒಂದು 10 ಮಿನಿಟ್ಸ್ ಈ ರೀತಿಯಾಗಿ ಒಂದು ಸೈಡ್ ಕುಕ್ ಆಗಲಿ. ಆ್ಯಂಡ್ ಅದಾದಮೇಲೆ ನಾವಿವಾಗ ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀವಿ. ನೀವು ನೋಡ್ತಾ ಇರಬಹುದು, ಈಗ ಇದನ್ನು ನಾವು ಟರ್ನ್ ಮಾಡ್ಕೋತೀವಿ ಒಂದು ಸೈಡ್ ಕುಕ್ ಆದಮೇಲೆ. ಸೈಡ್ ಕುಕ್ ಆದಮೇಲೆ ಈಗ ಇನ್ನೊಂದು ಸೈಡ್ ಕುಕ್ ಆಗಲಿಕ್ಕೆ ಅದು ಒಂದು 10 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಟ್ಬಿಡೋಣ. ಸೊ ಆಲ್ಮೋಸ್ಟ್ ನಾವು ಕುಕ್ ಮಾಡುವಾಗ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ನಾನು ಕೂಡ ಜೋಶುವನ ಕಾರಲ್ಲಿ ಕೂರಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ತುಂಬ ದೊಡ್ಡ ಪ್ರದೇಶ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂಥ ಲೈಟ್ ಕರೆಂಟ್ ಫೆಸಿಲಿಟಿ ಇಲ್ಲ. ಆ್ಯಂಡ್ ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಪಾಪನ ಇಟ್ಕೊಂಡು ನಮ್ಗೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾವು ಏನೇ ಮಾಡಬೇಕು ಅಂದರೂ ಸ್ವಲ್ಪ ಅರ್ಲಿಯಾಗಿ ಮಾಡಬೇಕಾಗಿತ್ತು. ಸೊ ಇದೊಂದು ಮಿಸ್ಟೇಕ್ ನಾವು ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಏನಾಯಿತು ಅಂದರೆ ನಾವು ಕಾರಲ್ಲಿ ಕೂತಿದ್ದೀವಿ, ಅಷ್ಟು ನಾವು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ತುಂಬ ಬೆಂಕಿ ಇಟ್ಟು ಬೆಂಕಿ ಜಾಸ್ತಿ ಹೊತ್ತವ್ರು ಕುಕ್ ಮಾಡಿದ್ರಿಂದ ಸ್ವಲ್ಪ ಓವರ್ ಕುಕ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಈ ರೀತಿಯಾಗಿದೆ. ಆದರೆ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಈ ರೀತಿಯಾಗಿದ್ದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ದಟ್ಸ್ ಓಕೆ, ಟೇಸ್ಟ್ ಚೆನ್ನಾಗಿತ್ತಲ್ಲ ಅದು ಖುಷಿ ಆಯಿತು. ಸೊ ಕುಕ್ ಮಾಡುವಾಗ ಎಷ್ಟು ಟೈಮಿಂಗ್ಸ್ ಅದನ್ನ ಇಟ್ಟು ಕುಕ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಕುಕ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.